ನೆಕ್ಸ್ಟ್ ಕ್ವಶನ್, ಒಂದು 80% ಜನ ಈ ಕ್ವಶನ್ ಕೇಳಿದೀರಾ. ಏನು ಅಂದ್ರೆ, ಮದುವೆ ದಿನ ನಿಮ್ಮಮ್ಮ ಯಾಕೆ ಆತರ ಮಾಡಿದ್ರು? ಮದನಣ್ಣ ಅಂಡ್ ಮಧು ಅಕ್ಕ ಮದುವೆಗೆ ಎಷ್ಟು ಖರ್ಚಾಯ್ತು ಹೇಳಿ. ನಿಮ್ಮ ಅಮ್ಮಂಗೆ ಏಜ್ ಎಷ್ಟು ಹೇಳಿ. ಮದುವೆಗೆಲ್ಲ ಅರೇಂಜ್ಮೆಂಟ್ಸ್ ನೀವು ಒಬ್ಬರೇ ಮಾಡಿದ್ರಾ? ನಿಮ್ಮ ಮದುವೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ನೀವಾಗಲೇ ತಮ್ಮನೇಲಿ ನೋಡಿರ್ತೀರಾ. Q&A ಕ್ವಶನ್ಸ್ ವಿತ್ ಮೈ ಮದರ್ ಇಂಡಿಯಾ. ಆ್ಯಂಡ್ ನೀವು ಸಾಕಷ್ಟು ಕ್ವಶನ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ. ಅದಕ್ಕೆಲ್ಲ ಸಾಕಷ್ಟು ಆನ್ಸರ್ ಮಾಡ್ತೀನಿ. ನನ್ನ ಕಡೆಯಿಂದ ಯಾವುದೇ ಸಾಧ್ಯ ಆಗುತ್ತೆ ಅದನ್ನೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮಧು ಬಗ್ಗೆ ಸ್ವಲ್ಪ ಕೇಳಿದ್ದೀರಾ, ಅವಳ ಡ್ರೆಸ್ಸಸ್ ಬಗ್ಗೆ, ಕಾಸ್ಟ್ಯೂಮ್, ಮೇಕಪ್ ಬಗ್ಗೆ ಎಲ್ಲ, ಅದೆಲ್ಲ ಅವಳೆ ಕ್ಲಾರಿಟಿ ಕೊಡ್ತಾಳೆ. ಆ್ಯಂಡ್ ಅವಳೆ ಆನ್ಸರ್ ಕೂಡ ಮಾಡ್ತಾಳೆ ಅವಳು ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ. ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಅಮ್ಮ ಏನೇನು ಕ್ವಶನ್ಸ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಬೇಕು, ಆಯ್ತಾ? ಮೊದಲನೇ ಕ್ವಶನ್ ಕೇಳಿದರೆ, ನೀವೇನು ಕೆಲಸ ಮಾಡ್ತಿರೋದು ಅಂತ. ನಾನು ಮದುವೆಗಿಂತ ಮುಂಚೆ ನಮ್ಮ ರಿಲೇಟಿವ್ ಜೊತೆ ಬೆಸ್ಕಾಮ್ ಸಬ್ ಕಾಂಟ್ರಾಕ್ಟ್ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೋ. ಆ್ಯಂಡ್ ಮದುವೆಗೋಸ್ಕರ ಸ್ಟಾಪ್ ಮಾಡಿದ್ದೆ. ಈಗ ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಆ್ಯಂಡ್ ನೆಕ್ಸ್ಟ್ ಬಿಸ್ನೆಸ್ ಕೂಡ ಮಾಡೋ ಪ್ಲಾನ್ಸಲ್ಲಿ ಇದ್ದೀನಿ. ಅಮ್ಮಂಗೆ ನಾನು ಬಿಸ್ನೆಸ್ ಮಾಡೋದಂದ್ರೆ ಇಷ್ಟ. ಹೌದಾ? ಬಿಸ್ನೆಸ್ ಮಾಡಬೇಕು ಗೈಸ್. ನೆಕ್ಸ್ಟ್ ಬಿಸ್ನೆಸ್ ಮಾಡೋ ಪ್ಲಾನ್ ಇದೆ. ನೆಕ್ಸ್ಟ್ ಕ್ವಶನ್, ನಿಮ್ಮ ಡ್ಯಾಡ್ಗೆ ಏನಾಗಿತ್ತು ಮತ್ತು ಅವ್ರು ಏನು ಕೆಲಸ ಮಾಡ್ತಿದ್ರು? ನಿಮಗೆ ಮಧು ಅವರಿಗೆ ಅವಾಗ ಎಷ್ಟು ಏಜು? ನಮ್ಮ ಡ್ಯಾಡ್ಗೆ ಲಿವರ್ ಸಿರೋಸಿಸ್ ಆಗಿತ್ತು. ಆ್ಯಂಡ್ ಅವ್ರು ಏನು ಕೆಲಸ ಮಾಡ್ತಿದ್ರು ಅಂತಂದರೆ, ಆಟೋ ಡ್ರೈವರು ಮೂಲತಃ 30 years ಬ್ಯಾಕು. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಒಂದು 3-4 ಆಟೋಸ್ ಇಟ್ಕೊಂಡು ಅದನ್ನು ಬಾಡಿಗೆ ಕೊಟ್ಟು ಅವರು ರಿಯಲ್ ಎಸ್ಟೇಟ್ ಆ್ಯಂಡ್ ಫಿನಾನ್ಸ್ ಫೀಲ್ಡ್ಗೆ ಬಂದು ವರ್ಕ್ ಮಾಡ್ತಾಯಿದ್ರು. ಅವಾಗ ಮಧು ಅವ್ರಿಗೆ 18 ವರ್ಷ, ನನಗೆ 21 ವರ್ಷ. ಮದುವೆಗೆ ಏಜ್ 18, ನನಗೆ 21 ಆಗಿತ್ತು ನಮ್ಮ ತಂದೆ ತೀರೋದಾಗ, December 19th, 2017. ನೆಕ್ಸ್ಟ್ ಕ್ವಶನ್, ಮಧು ಆ್ಯಂಡ್ ಯುವರ್ ಎಜುಕೇಷನ್. ಮಧು BBA ಮಾಡಿದ್ದಾಳೆ ಆ್ಯಂಡ್ ನನ್ನ ಎಜುಕೇಷನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಕ್ವಶನ್, ಮಧು ಅವರು ನಿಖಿಲ್ ಅವ್ರ ಬಗ್ಗೆ ಹೇಳಿದಾಗ ಏನನ್ಸ್ತು ಅಂತ ಕೇಳಿದ್ದೀರಾ. ನೀವು ಅವಳದು ಲವ್ ಸ್ಟೋರಿ ಬ್ಲಾಗ್ ನೋಡಿರ್ಬೋದು. ಅವಳು ಡೈರೆಕ್ಟಾಗಂತೂ ನನಗೆ ಹೇಳಿರಲಿಲ್ಲ. ನಿಖಿಲ್ ಅವ್ರು ಕಾಲ್ ಮಾಡಿ ನನಗೆ ಕೇಳಿದ್ರು, ಹಿಂಗೆ ನನ್ನ ತಂಗಿನ ಇಷ್ಟಪಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ. ಆ್ಯಂಡ್ ಅವ್ರ ಅಜ್ಜಿ ಕೂಡ ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿದ್ರು. ಆ್ಯಂಡ್ ನಮ್ಮ ಅಮ್ಮನ ಹತ್ರ ಕೂಡ ಮಾತಾಡಿದ್ರು. ನೆಕ್ಸ್ಟ್ ಕ್ವಶನ್, ನಿಮ್ಮಮ್ಮ ಯಾಕೆ ಅಷ್ಟು ಸೈಲೆಂಟು? ಹೇಳಮ್ಮ, ಮಾತಾಡಮ್ಮ, ಮನಗಾಳದ ಮಾತು. ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ನಾಚಿಕೆ ಗೈಸ್. ಅವ್ರು ನಾವು ಮಾಡ್ಬೇಕಾದ್ರೂ ಇಲ್ಲಿ ಇರೋದೇ ಇಲ್ಲ. ನಾವೆಲ್ಲರೂ ಕ್ಯಾಮ್ರಾ ಇಟ್ಕೊಂಡಿದೀವಿ, ಫೋನ್ ಇಟ್ಕೊಂಡಿದೀವಿ ಅಂತಂದ್ರೆ ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರು ಒಂದು ಸ್ವಲ್ಪ ಶೈ ಫೀಲಿಂಗು ಆ್ಯಂಡ್ ಇನ್ನೋಸೆನ್ಸ್. ನೆಕ್ಸ್ಟ್ ಕ್ವಶನ್ಸ್ ಕೇಳಿರಾ, ಡೂ ಯುವರ್ ಕುಕಿಂಗ್ ಬ್ಲಾಗ್ಸ್ ವಿತ್ ಯುವರ್ ಮದರ್ ಫೇವ್ರೇಟ್ ಅಂತ ಕೇಳಿದಾರಮ್ಮ. ಏನು ಅಂತಂದ್ರೆ, ಕುಕಿಂಗ್ ಬ್ಲಾಗ್ಸ್ ಮಾಡ್ಬೇಕಂತ. ನೀನು ಅಡುಗೆ ಹೇಳ್ಕೊಡ್ಬೇಕು, ನಾನು ಅಡುಗೆ ಮಾಡಬೇಕು. ಹೇಳ್ಕೊಡ್ತೀಯಾ? ವಿಡಿಯೋಗಳೆಲ್ಲ ಕಾಣಿಸ್ಕೊಳ್ಳೋಕೆ ಮುಜುಗರ ಗೈಸ್, ಇನ್ನು ಕುಕಿಂಗ್ ಎಲ್ಲ ಹೇಳ್ಕೊಡ್ತೀಯ ನಮ್ಮ ನೀನು? ಹೇಳ್ಕೊಡ್ತೀಯಾ? ಓಕೆ, ಹೇಳ್ಕೊಡ್ತಾರಂತೆ ಗೈಸ್. ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಮಾಡ್ತೀನಿ, ಮುಂದೆ ಬರೋ ವ್ಲಾಗ್ಸ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್, ಆಂಟಿ ನಿಮ್ಮ ಹತ್ರನೂ ಜಾಸ್ತಿ ಮಾತಾಡಲ್ವಾ? ಯಾವಾಗಲೂ ಸೈಲೆಂಟ್ ಆಗಿರ್ತೀರಾ? ಅವ್ರ ಕ್ಯಾಮ್ರಾ ಅಂದರೆ ನಾಚಿಕೆ ಇಲ್ಲ? ಏನು ಹೇಳು? ನಾಚಿಕೆನೆ. ಅವ್ರಿಗೆ ಇನ್ನೇನು ಇಲ್ಲ ಗೈಸ್, ಕ್ಯಾಮ್ರಾ ಮುಂದೆ ಬರೋಂಗಿಲ್ಲ. ನಾಚಿಕೆ ಅಂತಾರೆ. ನನ್ನ ಹತ್ರ ಜಾಸ್ತಿ ಮಾತಾಡ್ತೀಯಲ್ವಮ್ಮ? ಕ್ಯಾಮ್ರಾ ಆಫ್ ಆದರೆ ಗೈಸ್ ನಾನು ಸ್ಟಾಪಾಗಿ ಮಾತಾಡ್ತಾರೆ ನನ್ನ ಹತ್ರ. ಕ್ಯಾಮ್ರಾ ಆನ್ ಆಯಿತು ಅಂತಂದರೆ ಮಾತಾಡಲ್ಲ ಗೈಸ್. ಅಷ್ಟೇ ನಮ್ಮ ಅಮ್ಮಂದು ಹಿಡನ್ ಸೀಕ್ರೆಟ್. ನೆಕ್ಸ್ಟ್ ಕ್ವಶನ್, ವಾಟ್ಸ್ ಯುವರ್ ಮಾಮ್ ನೆಕ್ಸ್ಟ್ ವಿಶ್ ಅಂತ ಕೇಳಿದ್ದೀರಾ. ನೆಕ್ಸ್ಟ್ ನಿನ್ನ ಮುಂದಿನ ಬಯಕೆ ಏನು ಅಂತ ಕೇಳಿದ್ದಾರೆ, ಹೇಳು. ಬಿಸ್ನೆಸ್ ಮಾಡ್ಕೊಂಡು ಮದುವೆ ಆಗೋದು. ಹೌದಾ? ನೋಡಿ ಗೈಸ್, ಮಗಳದ್ದು ಹೆಂಗ ಸೆಟ್ಲ್ ಆಯಿತು. ಈಗ ಮಗಂದು ಅಂದ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ಕೊಂಡು ಮದುವೆ ಆಗು ಅಂತ ಹೇಳ್ತಾ ಇರೋ ನಮ್ಮ ಅಮ್ಮನ ಮುಂದಿನ ಆಸೆ ಅದೇ, ನಾನು ಸೆಟ್ಲ್ ಆಗಬೇಕು ಲೈಫಲ್ಲಿ ಅಂತ. ನೆಕ್ಸ್ಟ್, ಸೇಯಿಂಗ್ ಎಷ್ಟು ಸಿಸ್ಟರ್? ಮಧು ಅವರು ಮೈಸೂರಲ್ಲಿದ್ದಾರೆ. ಬೆಂಗಳೂರು ಬಂದಿದ ತಕ್ಷಣ ಖಂಡಿತವಾಗ್ಲೂ ಮಾಡ್ತೀನಿ. ಸೇಯಿಂಗ್ ಎಷ್ಟು ಸಿಸ್ಟರ್? ನಿಖಿಲ್ ಅವ್ರ ಜೊತೆ ಒಂದು ವಿಡಿಯೋ ಮಾಡಿ. ಅಸಾಧ್ಯ ಗೈಸ್ ಇದು. ಅವ್ರ ಬ್ಲಾಗಲ್ಲಿ ಅವ್ರು ಕಾಣಿಸ್ಕೊಳ್ಳಲ್ಲ, ಒಡ್ಡಾಡ್ತಾರೆ ಸಿಕ್ಕಾಬಟ್ಟೆ. ಅವ್ರ ಜೊತೆ ಕಷ್ಟ ಇದೆ, ನೋಡೋಣ ಮುಂದೆ ಸಾಧ್ಯ ಆದರೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಅಣ್ಣ ನಾವು ಮಂಡ್ಯ ಅವರು, ನೀವು ಶಾರ್ಟ್ ಮೂವಿ ಮಾಡ್ಬೋದು ಅಲ್ವಾ? ಅಯ್ಯೋ, ಈಗ ಯೂಟ್ಯೂಬ್ ಬಂದಿದ್ದೀವಿ. ಶಾರ್ಟ್ ಮೂವಿ ಎಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಆ ಕಾನ್ಸೆಪ್ಟು ಇನ್ನೂ ಗೊತ್ತಿಲ್ಲ. ಮಂಡ್ಯದವ್ರಿಗೆ ಧನ್ಯವಾದಗಳು, ಜೈ ಮಂಡ್ಯ. ಆ್ಯಂಡ್ ನೆಕ್ಸ್ಟ್, ನಿಮಗೆ ಬೈಕ್ ಇಷ್ಟನಾ, ಕಾರ್ ಇಷ್ಟನಾ? ನನಗೆ ಅಲ್ಟಿಮೇಟ್ ಅಂತಂದರೆ ಫಸ್ಟು ಪ್ರಯಾರಿಟಿ ಬಂದು ಕಾರು. ನನ್ನ ಕಾರ್ ಅಂದರೆ ಹೆವಿ ಇಷ್ಟ. ಆ್ಯಂಡ್ ಈ ಬೆಂಗಳೂರು ಟ್ರಾಫಿಕ್ಗೋಸ್ಕರ ಬೇಕೇ ಬೇಕು. ಬೈಕು ಕೂಡ ಬೆಂಗಳೂರಲ್ಲಿ ಓಡಿಸೋಕೆ ಬೈಕ್ ಇಷ್ಟ. ತುಂಬ ಮನಸ್ಸಿಂದ ಇಷ್ಟಪಡೋದು ಕಾರ್ನ. ವಿಲ್ ಯು ಮಿಸ್ ಮಧು? ನೆಕ್ಸ್ಟ್ ಕ್ವಶನ್ನು. ಖಂಡಿತವಾಗ್ಲೂ ಗೈಸ್, 20 ವರ್ಷದ ಜರ್ನಿ ಅವಳದು ನಂದು ಒಟ್ಟಿಗೆ ಬೆಳ್ಕೊಂಡು ಈ ಮನೇಲಿ, ಇದೇ ಮನೇಲಿ ಹುಟ್ಟಿ ಬೆಳೆದಿದ್ದು. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಅವಳು ಮೈಸೂರಲ್ಲಿದ್ದಾಳೆ, ಈಗ ನಾನು ಬೆಂಗಳೂರಲ್ಲಿದ್ದೀನಿ. ಡೈಲಿ ಕಾಲ್ ಮಾತಾಡ್ತಾ ಇರ್ತೀನಿ. ಆದರೂ ಅವಳ ಪ್ರೆಸೆನ್ಸ್ ಇಲ್ಲದೇ, ಒಂದು ಸ್ವಲ್ಪ ಇನ್ನೋಸೆನ್ಸ್ ಇಲ್ಲದೇ ಮಿಸ್ಸಿಂಗ್ ನನಗೆ ಫೀಲಿಂಗು. ನೆಕ್ಸ್ಟ್, ಯುವರ್ ಫ್ಯಾಮಿಲಿ ಈಸ್ ಸೋ ಬ್ಯೂಟಿಫುಲ್ ಅಂತ ಕೇಳಿದಾರಮ್ಮ. ನಿಮ್ಮ ಕುಟುಂಬ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದ ಹೇಳ್ಬಿಡು. ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ಒಂದು 80% ಜನ ಈ ಕ್ವಶನ್ನ ಕೇಳಿದ್ದೀರಾ. ಏನು ಅಂದರೆ, ಮದುವೆ ದಿನ ನಿಮ್ಮಮ್ಮ ಯಾಕೆ ಆ ಥರ ಮಾಡಿದ್ರು ಅಂತ ಕೇಳವ್ರೆ. ಮದುವೆ ದಿನ ಯಾಕೆ ಆ ಥರ ಮಾಡಿದ್ರು ಅಂತ. ಸಂಗೀತ ಆ್ಯಂಡ್ ಹಳದಿನ ನಾವು ಇವೆಂಟ್ಸ್ನ ರೆಸಾರ್ಟಲ್ಲಿ ಇಟ್ಕೊಂಡಿದ್ದು. ಅಲ್ಲ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡೇ ಇದ್ರು. ಆ್ಯಂಡ್ ನಮ್ಮ ಊರ ಮನೆಯಲ್ಲಿ ಬಳೆ ಶಾಸ್ತ್ರ ಹಾಗೂ ಹೆಣ್ಣಿಗೆ ನೀರು ಇರೋ ಶಾಸ್ತ್ರ ಎಲ್ಲ ಹಮ್ಮಿಕೊಂಡಿದ್ದು. ಅಲ್ಲೂ ಆರಾಮಾಗಿ ಖುಷಿಯಾಗೇ ಇದ್ರು. ಮದುವೆ ದಿನ ಬೆಳಗ್ಗೆಗೆ ಒಂದು ಸ್ವಲ್ಪ ಸುಸ್ತು ಕಾಣಿಸೋ ಥರ ಆಯ್ತು ಅವ್ರಿಗೆ. ಯೂಶಲಿ ನಾವು ನೋಡ್ದಂಗೆ ನಮ್ಮ ತಾಯಿನ 15-20 ವರ್ಷದ ಹಿಂದೆಯಿಂದನೂ ಸ್ವಲ್ಪ ದೇವ್ರ ಪೂಜೆ ಮಾಡಬೇಕಾದ್ರೆ ಆ್ಯಂಡ್ ನಮ್ಮ ಮನೆ ಹತ್ರ ಗಣೇಶ ಕುಂಡಿಸ್ಬೇಕಾದ್ರೆ ಆ ಟೈಮಲ್ಲೆಲ್ಲ ಅವರೇ ಸುಸ್ತು ಪಡ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲದೇ ಬಾಡಿ ಸ್ವೆಟ್ ಆಗ್ತಾ ಇತ್ತು. ಆ ಥರ ಆಯ್ತಾಯ್ತಲ್ಲ, ಅದೇ ಥರ ಇರ್ಬೋದು ಅಂದ್ಬಿಟ್ಟು ನಾವು ರೆಸ್ಟ್ ಮಾಡೋಕ್ಕೆ ಅಂತ ಕುಣಿಸಿದ್ದು.
ತಾಲಿ ಕಟ್ಟೋ ಟೈಮ್ ಅಂಡ್ ಧಾರೆ ನೀರು ಉಯ್ಯೋ ಟೈಮಲ್ಲಿ ಕರ್ಕೊಂಬಂದು ನಾವೇ ಕುಣಿಸ್ತೋ. ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಏನಾಯ್ತು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಗೊತ್ತೇನಮ್ಮ ನಿನಗೆ? ಅವ್ರಿಗೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಡ್ ಇನ್ನೊಂದು ಹೇಳ್ಬೇಕು, ನಮ್ಮಮ್ಮ ವ್ಲಾಗ್ಗಳಲ್ಲೇ ಮಾತಾಡ್ಬೇಕಾದ್ರೆ ತುಂಬಾ ಇನ್ನೋಸೆಂಟ್ ಆಗಿ ವ್ಲಾಗ್ಗಳನ್ನು ಮಾತಾಡಕ್ಕೆ ಹಿಂಜರಿತಾರೆ. ಮುಜುಗರ ಒಂದ್ ಸ್ವಲ್ಪ ನಮ್ಮಮ್ಮಂಗೆ. ಅದರಲ್ಲಿ ಅಷ್ಟು ಸಾವಿರಾರು ಜನಗಳ ಮಧ್ಯೆ ಆತರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಯಾವತ್ತೂ ಅವ್ರದ್ದಾಗಿರ್ಲಿಲ್ಲ. ಅಂಡ್ ನಾವು ನಮ್ಮಮ್ಮನ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿದೀವಿ. ಯಾವತ್ತೂ ಅಷ್ಟೇನೆ ಒಬ್ರ ಹತ್ರ ಮಾತಾಡಕ್ಕೂ ಸಂಕೋಚ ಅಂಡ್ ಮುಜುಗರ. ಅವ್ರಿಗೆ ನಮ್ಮ ಫ್ರೆಂಡ್ಸ್ ಯಾರೇ ನಮ್ಮ ಮನೆಗ್ ಬಂದ್ರು ಮಾತಾಡಮ್ಮ ಅಂತಂದ್ರು ಒಂದ್ ಸ್ವಲ್ಪ ಹಿಂಜರಿತಾರೆ. ಅಂತದ್ರಲ್ಲಿ ಅವತ್ತು ಹಂಗ್ ಮಾಡಿದ್ರು ಅಂತಂದ್ರೆ ನನ್ಗೆ ಶಾಕ್. ಏನ್ಕಪ್ಪ ನಮ್ಮ ಅಮ್ಮ ಹಿಂಗ್ ಮಾಡಿದ್ರು, ಏನಾಯ್ತು ಅಂತ ನನ್ಗೆ ಗಾಬರಿ ಆಗೋಯ್ತು. ಅಂಡ್ ಆವಾಗ ಪುರೋಹಿತರು ಹೇಳಿದ್ರು, ಮದ್ವೆ ಟೈಮ್ಗಳಲ್ಲಿ ತಾಯಂದಿರಿಗೆ ಹಿಂಗ್ ಆಗೋದು ಸಹಜ, ಏನು ಆಗಲ್ಲ, ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ ಅಂಡ್ ಎಲ್ಲದೂ ಒಳ್ಳೇದಾಗುತ್ತೆ, ಅವ್ರು ಗೊತ್ತಿಲ್ದೇನೆ ಆಗಿರೋದು ಅಂತ. ಅದು ಒಂದ್ ಅರ್ಧ ಗಂಟೆ ಬಿಟ್ಟು ಬಂದಾದ್ಮೇಲೆ ನಮ್ಮ ಅಮ್ಮನ್ ಕೇಳ್ತಾ ಇದ್ದೀನಿ ನಾನು, ಏನಮ್ಮ ಆಯ್ತು, ಏನಾಯ್ತಮ್ಮ ಅಂತ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ. ಏನಾರ ಇದ್ರೆ ಬೇರೆ ಏನಾರ ಹೇಳು. ಓಕೆ, ಇಷ್ಟೇ ಗೈಸ್, ಇಷ್ಟೇ ನಡೆದಿದ್ದು. ಅವ್ರಿಗೆ ಗೊತ್ತಿಲ್ದಂಗೆ ಅವತ್ತು ಆ ಮೂಮೆಂಟ್ ಅಲ್ಲಿ ಆಗಿದೆ. ನೆಕ್ಸ್ಟ್ ಕ್ವಶನ್, ಮದರಣ ಅಂಡ್ ಮಧುವಕ್ಕ ಮದುವೆಗೆ ಎಷ್ಟು ಖರ್ಚಾಯ್ತು ಹೇಳಿ ಅಂತ ಕೇಳಿದೀರಾ. ಎಷ್ಟು ಖರ್ಚಾಯ್ತು ಅಂತ ನಾವು ಡಿವೈಡ್ ಮಾಡ್ಕೊಂಡು ಇನ್ನೂ ಲೆಕ್ಕನೂ ಹಾಕಿಲ್ಲ. ಎಲ್ಲ ಸ್ಪ್ಲಿಟ್ ಆಗಿ ಖರ್ಚು ಮಾಡಿದೀವಿ. ಮಧು ಒಂದ್ ಸ್ವಲ್ಪ ಇದಕ್ಕೆಲ್ಲ ಅವಳು ಖರ್ಚು ಮಾಡಿದಾಳೆ, ನನ್ನ ಕೈಲಾಗಿದ್ದು ನಾನು ಖರ್ಚು ಮಾಡಿದೀನಿ. ಇನ್ನು ಆ ಥರ ಯಾವುದೇ ಥರ ಲೆಕ್ಕ ಅಂತೂ ಹಾಕಿಲ್ಲ ಮದುವೆಗೆ ಎಷ್ಟು ಖರ್ಚಾಯ್ತು ಅಂತ. ಮುಂದಿನ ದಿನಗಳಲ್ಲಿ ಲೆಕ್ಕ ಹಾಕ್ಬಿಟ್ಟು